ನಮಸ್ಕಾರ. ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿರೋ ಒಂದು ಫೇಮಸ್ ಕಥೆ ಇದೆ ಅಲ್ವಾ, ಆಮೆ ಮತ್ತು ಮೊಲ. ಇದು ಬರೀ ಮಕ್ಕಳ ಕಥೆ ಅಷ್ಟೇ ಅಲ್ಲ. ಇದ್ರಲ್ಲಿ ಸ್ಟ್ರಾಟಜಿ, ತಾಳ್ಮೆ, ಆತ್ಮವಿಶ್ವಾಸದ ಬಗ್ಗೆ ಒಂದು ದೊಡ್ಡ ಪಾಠವೇ ಇದೆ. ನಮ್ಮ ಜೀವನದ ಓಟದಲ್ಲಿ ನಾವು ಹೇಗೆ ಗೆಲ್ಬೋದು ಅನ್ನೋದಕ್ಕೆ ಇದೊಂದು ಗೈಡ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಒಂದು ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡೋಣ. ಯಾವಾಗ್ಲೂ ಸ್ಪೀಡ್ ಇದ್ರೆ ಸಾಕಾ? ಸ್ಪೀಡ್ ಇದ್ರೆ ಗೆಲ್ಲೋಕಾಗುತ್ತಾ? ಅಥವಾ ಯಶಸ್ಸಿಗೆ ಬೇರೆ ಏನಾದ್ರೂ ಮುಖ್ಯವಾದ ಅಂಶ ಇದೆಯಾ? ಈ ಕಥೆ ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಡುತ್ತೆ ಅಂತ ನೋಡೋಣ. ಕಥೆ ಶುರು ಆಗೋದೇ ಒಂದು ಸಣ್ಣ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಚಾಲೆಂಜಿಂದ. ಬನ್ನಿ, ಈ ಕಥೆಯ ಎರಡು ಮುಖ್ಯ ಪಾತ್ರಧಾರಿಗಳು ಯಾರು, ಅವರ ನಡುವಿನ ಜಗಳಕ್ಕೆ ಕಾರಣ ಏನು ಅಂತ ನೋಡೋಣ. ಕಥೆಯ ಸೆಟ್ಟಿಂಗ್ ಒಂದು ಸುಂದರವಾದ ಹುಲ್ಲುಗಾವಲು. ಇಲ್ಲಿ ನಮ್ಮ ಕಥೆಯ ಇಬ್ರು ಸ್ಪರ್ಧಿಗಳಿದ್ದಾರೆ. ಒಬ್ರು ಸಖತ್ ಸ್ಪೀಡ್ ಅಂತ ಹೆಸರುವಾಸಿಯಾಗಿರೋ ಮೊಲ, ಇನ್ನೊಬ್ರು ತುಂಬಾನೇ ನಿಧಾನ ಅಂತ ಎಲ್ರಿಗೂ ಗೊತ್ತಿರೋ ಆಮೆ. ನೋಡೋಕೆ ಇದು ಒಂಥರ ಒನ್ ಸೈಡ್ ಮ್ಯಾಚ್ ತರ ಕಾಣ್ಬೋದು, ಆದ್ರೆ ಇವರಿಬ್ಬರ ನಡುವಿನ ವ್ಯತ್ಯಾಸವೇ ಈ ಕಥೆಯ ಅಡಿಪಾಯ. ಇಲ್ನೋಡಿ, ಮೊಲದ ಅಹಂಕಾರ ಎಷ್ಟು ಗರ್ವ ಅಂದ್ರೆ, ನೀನು ಯಾವತ್ತೂ ನನ್ನ ಜೊತೆ ರೇಸ್ ಗೆಲ್ಲೋಕಾಗಲ್ಲ, ನಾನೇ ಫಾಸ್ಟೆಸ್ಟ್ ಅಂತ ಆಮೆನ ಎಲ್ಲರ ಮುಂದೆ ಅಣಕಿಸ್ದೆ. ಇದು ಬರೀ ಕಾನ್ಫಿಡೆನ್ಸ್ ಅಲ್ಲ, ಬದಲಿಗೆ ತುಂಬಾನೇ ಡೇಂಜರಸ್ ಆಗಿರೋ ಓವರ್ ಕಾನ್ಫಿಡೆನ್ಸ್. ಆದ್ರೆ ಆಮೆ ರಿಯಾಕ್ಷನ್ ನೋಡಿ, ಅವಮಾನಕ್ಕೆ ಕೋಪ ಮಾಡ್ಕೊಳ್ಳದೆ ತುಂಬಾನೇ ಕೂಲ್ ಆಗಿ ಒಂದು ಚಾಲೆಂಜ್ ಹಾಕುತ್ತೆ. ನಿಧಾನವಾಗಿ ಸಾಗಿದವನೇ ಗೆಲ್ಲುತ್ತಾನೆ ಅನ್ನೋದ್ರ ಮಾತಿದೆಯಲ್ಲ, ಅದು ಬರೀ ಒಂದು ಉತ್ತರವಾಗಿರ್ಲಿಲ್ಲ, ಅದರ ಸ್ಟ್ರಾಟಜಿಯ ಬಗ್ಗೆ ಒಂದು ಕ್ಲಿಯರ್ ಹಿಂಟ್ ಕೊಡ್ತಾ ಇತ್ತು. ಈ ಕಂಪ್ಯಾರಿಸನ್ ಕಥೆಯ ಸಾರಾಂಶವನ್ನೇ ಹೇಳಿಬಿಡುತ್ತೆ. ಒಂದು ಕಡೆ ವೇಗ ಮತ್ತು ಅಹಂಕಾರ, ಇನ್ನೊಂದು ಕಡೆ ನಿಧಾನ ಮತ್ತು ಸ್ಥಿರತೆ. ಇದು ಕೇವಲ ಒಂದು ಓಟವಲ್ಲ, ಈ ಎರಡು ಬೇರೆ ಬೇರೆ ಜೀವನದ ತತ್ವಗಳ ನಡುವಿನ ಸ್ಪರ್ಧೆ. ಹಾಗಾದ್ರೆ ಚಾಲೆಂಜ್ ಎಕ್ಸೆಪ್ಟ್ ಆಯ್ತು, ರೇಸ್ ಶುರುವಾಗೋಕೆ ಎಲ್ಲ ರೆಡಿ. ಈ ವಿಚಿತ್ರ ರೇಸ್ ನೋಡೋಕೆ ಎಲ್ಲರೂ ಕಾಯ್ತಿದ್ದಾರೆ. ಮುಂದೇನಾಯ್ತು ನೋಡೋಣ, ಬನ್ನಿ. ಅಂದ್ಕೊಂಡ ಹಾಗೇನೆ ರೇಸು ಶುರುವಾದ ಒಂದೇ ಕ್ಷಣದಲ್ಲಿ ಮೊಲ ಅಕ್ಷರಶಃ ಮಾಯವಾಗೋಯ್ತು. ಅಷ್ಟು ಸ್ಪೀಡ್. ಅದನ್ನ ನೋಡ್ದ ಎಲ್ರೂ ಮುಗಿತು, ಆಮೆ ಗೆಲ್ಲೋ ಚಾನ್ಸೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ರು. ಇಲ್ಲಿಂದಾನೇ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಓವರ್ ಕಾನ್ಫಿಡೆನ್ಸಿಂದ ಎಂಥ ದೊಡ್ಡ ತಪ್ಪಾಗಬಹುದು ಅಂತ ಈಗ ನೋಡೋಣ. ಮೊಲ ಸ್ವಲ್ಪ ದೂರ ಹೋಗಿ ಹಿಂತಿರುಗಿ ನೋಡುತ್ತೆ. ಆಮೆ ಎಲ್ಲಿದೆ ಅಂತ ಹುಡುಕಿದ್ರೂ ಕಾಣಲ್ಲ, ಅಷ್ಟೋ ಹಿಂದೆ ಇತ್ತು. ಈ ದೊಡ್ಡ ಗ್ಯಾಪ್ ಅದರ ಕಾನ್ಫಿಡೆನ್ಸ್ ಅನ್ನ ಓವರ್ ಕಾನ್ಫಿಡೆನ್ಸ್ ಮಾಡ್ಬಿಡ್ತು. ಸೋ ಏನ್ ಮಾಡ್ತು ಮೊಲ? ಗೆಲುವು ನಂದೇ ಅಂತ ಪಕ್ಕಾ ಆಗೋಯ್ತು. ಆಮೆ ಬರೋಕೆ ಇನ್ನು ತುಂಬಾ ಟೈಮ್ ಇದೆ, ಯಾಕೆ ಒಂದ್ ಚಿಕ್ಕ ನಿದ್ದೆ ಮಾಡಬಾರ್ದು ಅಂತ ಅನ್ಕೊಂಡು ಮರದ ಕೆಳಗೆ ಆರಾಮಾಗಿ ಮಲ್ಕೊಂಡ್ಬಿಡ್ತು. ಆದ್ರೆ ಈ ಒಂದು ನಿದ್ದೆನೇ ರೇಸ್ನ ರಿಸಲ್ಟನ್ನೇ ಬದಲಾಯಿಸುತ್ತೆ ಅಂತ ಅದಕ್ಕೆ ಪಾಪ ಗೊತ್ತೇ ಇರ್ಲಿಲ್ಲ. ಇತ್ತ ಕಡೆ ಆಮೆ, ಹೌದು, ಅದು ತುಂಬಾನೇ ಸ್ಲೋ ಇತ್ತು, ಆದ್ರೆ ಅದು ಎಲ್ಲೂ ನಿಲ್ಲೇ ಇಲ್ಲ. ಒಂದೇ ಒಂದು ಹೆಜ್ಜೆನೂ ವೇಸ್ಟ್ ಮಾಡ್ಲಿಲ್ಲ. ನಿಧಾನವಾಗಿ ಆದ್ರೆ ಕಂಟಿನ್ಯೂಸ್ ಆಗಿ ಸ್ಥಿರವಾಗಿ ಗುರಿಯ ಕಡೆಗೆ ನಡಿತಾನೇ ಇತ್ತು. ಸಿಂಪಲ್ ಆದ್ರೆ ಪವರ್ಫುಲ್ ಸ್ಟ್ರಾಟಜಿ ಅಲ್ವಾ? ಸರಿ, ಈಗ ನಾವು ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಓಟದ ಕೊನೆಯ ಕ್ಷಣಗಳು, ಎಲ್ಲರನ್ನೂ ಶಾಕ್ ಮಾಡುವಂಥ ರಿಸಲ್ಟ್ ಹೇಗಿತ್ತು ಅಂತ ನೋಡೋಣ. ಮೊಲಕ್ಕೆ ಎಚ್ಚರಾಯ್ತು. ಆರಾಮಾಗಿ ಎದ್ದು, ಸರಿ, ಇನ್ನು ಫಿನಿಶಿಂಗ್ ಲೈನ್ ಹತ್ರ ಹೋಗಿ ಗೆಲುವನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಳ್ತಾ ಇತ್ತು. ಆದ್ರೆ ರೇಸ್ ಟ್ರ್ಯಾಕ್ ಕಡೆ ನೋಡಿದ ತಕ್ಷಣ ಅದಕ್ಕೆ ಶಾಕ್. ಯಾಕಂದ್ರೆ ಆ ನಿಧಾನದ ಆಮೆ ಅದರ ನಿರಂತರ ಪ್ರಯತ್ನದಿಂದ ಫಿನಿಶಿಂಗ್ ಲೈನ್ ಹತ್ರನೇ ಬಂದಿತ್ತು. ಅಷ್ಟೇ, ಮೊಲಕ್ಕೆ ತಾನು ಮಾಡಿರೋ ತಪ್ಪು ಗೊತ್ತಾಯ್ತು. ತನ್ನಲ್ಲಿದ್ದ ಎಲ್ಲಾ ಶಕ್ತಿ ಹಾಕಿ ಓಡೋಕ್ ಶುರು ಮಾಡ್ತು. ಆದರೆ ಅಷ್ಟೊತ್ತಿಗಾಗ್ಲೇ ತುಂಬಾ ಲೇಟಾಗಿತ್ತು. ಅದರ ಸ್ಪೀಡ್ ಕೂಡ ಅದರ ತಪ್ಪನ್ನ ಸರಿ ಮಾಡೋಕ್ಕಾಗ್ಲಿಲ್ಲ. ಅಂಡ್ ಫೈನಲಿ, ಯಾರೂ ಊಹಿಸದ ರಿಸಲ್ಟ್. ನಿಧಾನ ಮತ್ತು ಸ್ಥಿರವಾಗಿದ್ದ ಆಮೆನೇ ರೇಸನ್ನ ಗೆದ್ದಿದ್ದು. ಸ್ಪೀಡ್ ಮತ್ತೆ ಅಹಂಕಾರ ಎರಡೂ ಸೋತ್ಹೋಯ್ತು. ಇದು ಕೇವಲ ಒಂದು ಗೆಲುವಲ್ಲ, ಇದೊಂದು ದೊಡ್ಡ ಪಾಠ. ಹಾಗಾದ್ರೆ ನೋಡಕ್ಕೆ ಇಷ್ಟು ಸಿಂಪಲ್ ಆಗಿರೋ ಈ ಕಥೆಯ ಹಿಂದಿರೋ ಅಸ್ಲಿ ಪಾಠವಾದ್ರೂ ಏನು? ಸಾವಿರಾರು ವರ್ಷ ಹಳೆಯದಾದ ಈ ಕಥೆ ಇವತ್ತಿನ ನಮ್ಮ ಲೈಫ್ಗೆ ಹೇಗೆ ಕನೆಕ್ಟ್ ಆಗುತ್ತೆ? ಕಥೆಯ ಮಾರಲ್ ತುಂಬನೇ ಕ್ಲಿಯರ್. ಮೆಲ್ಲಗೆ ಸಾಗುವವನೇ ಗೆಲ್ಲುತ್ತಾನೆ. ಅಂದ್ರೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಇದರ ಅರ್ಥ ಬರೀ ನಿಧಾನವಾಗಿರಿ ಅಂತಲ್ಲ, ಬದಲಾಗಿ ಕನ್ಸಿಸ್ಟೆಂಟ್ ಆಗಿ, ನಿರಂತರವಾಗಿ ಫೋಕಸ್ ಇಟ್ಕೊಂಡ ಕೆಲ್ಸ ಮಾಡಿ ಅಂತ. ಟ್ಯಾಲೆಂಟ್ಗಿಂತ ಹಾರ್ಡ್ ವರ್ಕ್ ಮತ್ತೆ ಕನ್ಸಿಸ್ಟೆನ್ಸಿ ದೊಡ್ಡದು ಅಂತ ಈ ಕಥೆ ನಮಗೆ ತೋರಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದಿಡ್ತೀನಿ. ಇವತ್ತಿನ ಫಾಸ್ಟ್ ಪೇಸ್ಡ್ ಜಗತ್ತಲ್ಲಿ ಎಲ್ಲವೂ ಇನ್ಸ್ಟೆಂಟ್ ಆಗಿ ಬೇಕು ಅನ್ನೋ ಕಾಲದಲ್ಲಿ ಈ ನಿಧಾನ ಮತ್ತು ಸ್ಥಿರ ಅನ್ನೋ ಐಡಿಯಾಗೆ ಬೆಲೆ ಇದೆಯಾ? ನಮ್ಮ ಜೀವನದ ಓಟದಲ್ಲಿ ನಾವು ಮೊಲದ ಹಾಗೇನಾ ಅಥವಾ ಆಮೆಯ ಹಾಗೇನಾ? ಸ್ವಲ್ಪ ಯೋಚನೆ ಮಾಡಿ.